ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಮೇಘ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೇಘ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ಸನ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ನನ್ನ ಮಗಳು ಸ್ವಲ್ಪ ಆ್ಯಕ್ಟಿವ್ ಆಗಿ ಇದ್ಲು. ಸೊ ಡ್ಯಾನ್ಸ್ ಮಾಡಿಬಿಟ್ಟ ಅಂತ ಟಿ ವಿ ಹಾಕ್ಕೊಟ್ಟು ಬಿಟ್ಬಿಟ್ಟೆ. ನನ್ನ ಹಸ್ಬೆಂಡ್ ಅವರೆಕಾಯಿ ತಂದಿದ್ದರು. ಸೊ ಅದನ್ನೆಲ್ಲ ಬಿಡಿಸಿಟ್ಕೊಂಡೆ. ಅವರೆಕಾಯಿ ಹಾಕಿ ಟೊಮೊಟೊ ಬಾತ್ ಮಾಡೋಣ ಅಂದ್ಕೊಂಡೆ. ಸೊ ಆ ರೆಸಿಪಿ ಮಾಡಿದ್ದೀನಿ ಹೇಗೆ ಅಂತನ ಕ್ವಿಕ್ಕಾಗಿ ಹೋಗಿ ರೆಸಿಪಿ ನೋಡ್ಕೊಂಡು ಬನ್ನಿ. ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ, ಕಡಲೆಬೇಳೆ, ನೆಕ್ಸ್ಟು ಸ್ವಲ್ಪ ಅದು ಫ್ರೈ ಆಗೋ ತನಕ ಬಿಡಿ. ಆಮೇಲೆ ಅದಕ್ಕೆ ಸ್ವಲ್ಪ ಚಕ್ಕೆ, ಏಲಕ್ಕಿ, ಲವಂಗ, ಮಸಾಲೆ ಸಾಮಾನಿದು ಹಾಕ್ಕೊಂಡು ಸ್ವಲ್ಪ ಎಣ್ಣೆಲಿ ಫ್ರೈ ಆಗೋಗ್ಬಿಡಿ. ಆಮೇಲೆ ಈರುಳ್ಳಿ, ಟೊಮೊಟೊ, ಕರಿಬೇವು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ನಾನೆಲ್ಲ ತೊಗೊಂಡಿರೋದು ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ. ನಾನು ಅಡುಗೆ ಮಾಡ್ತಿರೋದು ಬರೀ 3 ಜನಕ್ಕೆ. ಸೊ ನಿಮಗೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಗೊಳ್ಳಿ. ಇದೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ. ಫ್ರೈ ಮಾಡ್ತಾ ಗೊತ್ತಾಗುತ್ತೆ ನಿಮಗೆ ಕನ್ಸಿಸ್ಟೆನ್ಸಿ ಎಲ್ಲ. ಸೊ ನಾನು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಿಕ್ಸ್ ಮಾಡಿದ್ದೆ, ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಅವರೆಕಾಳು ಸೀಸನ್ ಅಲ್ವಾ, ಪುದೀನ ಸೊಪ್ಪು, ಅವರೆಕಾಳು 2 ಸೇರಿ ಹಾಕ್ತಾಯಿದ್ದೀನಿ. ಎರಡನ್ನೂ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಮಸಾಲೆ ಸಾಮಾನು ಏನಪ್ಪ ಅಂದರೆ ಧನಿಯಾ ಪುಡಿ, ಖಾರದ ಪುಡಿ, ಹಾಗೆ ಟೊಮೊಟೊ ಬಾತ್ ಪೌಡರ್ ಎಲ್ಲ ಹಾಕಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ನೀರು ಹಾಕಬೇಕು. ನೀರು ಹಾಕಿ ನಾನು ತೊಗೊಂಡಿದ್ದು 1.5 ಲೋಟ ಹಾಕಿ, ಸೊ 3 ಲೋಟ ನೀರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಗೂರಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನೆಕ್ಸ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಹಾಕಿ ಚೆನ್ನಾಗಿ ಒಂದ್ಸಲ ಗೂರಾಡಿ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಡಿ. ನೋಡಿ, ಒಂದು 5 ನಿಮಿಷ ಬಿಡಿ. ಆಮೇಲೆ ಚೆನ್ನಾಗಿ ನೀರು ಕುದೀತಿರುತ್ತೆ. ಆಮೇಲೆ ಅಕ್ಕಿ ಹಾಕಿಬಿಡಿ. ಮುಂಚೆನೇ ತೊಳೆದಿಟ್ಕೊಂಡಿದ್ದೆ ನಾನು. ಅಕ್ಕಿ ಹಾಕಿ ಚೆನ್ನಾಗಿ ಒಂದ್ಸಲ ಗೂರಾಡಿ ಟೇಸ್ಟ್ ನೋಡಿ. ನೆಕ್ಸ್ಟು ಕುಕ್ಕರ್ನ ಮುಚ್ಚಿ ಹೈ ಫ್ಲೇಮಲ್ಲೇ ಇಡಿ. 1 ವಿಷಲ್ ಸಾಕು. ನೋಡಿ, ವಿಷಲ್ ಆದಮೇಲೆ ತೆಗ್ದಿದ್ದೀನಿ. ಪ್ರೆಷರೆಲ್ಲ ಬಿಟ್ಟ ಮೇಲೆ ತೆಗ್ದಿದ್ದೀನಿ. ಹೀಗಾಗಿದೆ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೀವು ಒಂದ್ಸಲ. ಈಸಿ ಇರುತ್ತೆ ಮೆಥಡೆಲ್ಲ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ನೋಡಿ, ಹೀಗಿದೆ ಟೊಮೊಟೊ ಬಾತ್ ರೆಸಿಪಿ. ಫ್ರೆಂಡ್ಸ್, ನನ್ನ ಮಗಳು ಇಷ್ಟೊಂದು ಖುಷಿಯಾಗಿ ಕುಣಿಯೋದಕ್ಕೆ ರೀಸನ್ ಇನ್ನೊಂದು ಏನು ಗೊತ್ತಾ? ಅವಳಿಗೆ ಅಜ್ಜಿ ಊರು ಅಂದ ತಕ್ಷಣ ಫುಲ್ ಹ್ಯಾಪಿ. ಸೊ ಇವತ್ತು ನಮ್ಮಮ್ಮನ ಮನೆಗೆ ಹೊರಟಿದ್ದೀವಿ. ಏನಪ್ಪ ಅಂದರೆ ನಮ್ಮಮ್ಮನ ಮನೆಯಲ್ಲಿ ಅಂದರೆ ನಾನು ಹುಟ್ಟಿ ಬೆಳೆದಿರೋ ಊರಲ್ಲಿ ಹಬ್ಬ ಇದೆ, ಮಾರಿ ಹಬ್ಬ. ಶಿವಮೊಗ್ಗ ಡಿಸ್ಟಿಕ್ ಸನ್ಯಾಸಿ ಕೋಡ್ಮಗ್ಗೆ ಅನ್ನೋ ವಿಲೇಜ್ ನಮ್ಮೂರು. ಇದೇ ನಮ್ಮ ಮನೆ ಫ್ರೆಂಡ್ಸ್. ನನ್ನ ಮಗಳು ತುಂಬ ಖುಷಿಯಿಂದ ಕುಣ್ಕೊಂಬಂದ್ಲು. ಇಲ್ಲಿ ನೇಚರೆಲ್ಲ ತುಂಬ ಚೆನ್ನಾಗಿದೆ. ಸಿಟಿಲಿ ಬೇಜಾರಾದಾಗೆಲ್ಲ ನಾನು ಬಂದು ಹೋಗ್ತಾನೇ ಇರ್ತೀನಿ, ಮಗಳು ಸ್ಕೂಲಿಗೆ ಹಾಕೋ ತನಕ ಅಷ್ಟೇ. ಹಬ್ಬದ ದಿನ ಎಲ್ಲ ಅಡುಗೆ ಮಾಡ್ಕೊತಾ ಇದ್ವಿ. ಸೊ ನನ್ನ ಮಗಳು, ನನ್ನ ತಮ್ಮನ ಮಗಳು ಇಬ್ಬರು ಬಂದು ನಾನು ಅಡುಗೆ ಮಾಡ್ತೀನಿ ಅಂತ ಬಂದರು. ಸೊ ಮಕ್ಕಳು ನಾವು ಏನು ಹೇಳ್ತೀವಿ ಅದನ್ನು ಮಾಡಲ್ಲ, ನಾವು ಏನು ಮಾಡ್ತೀವೋ ಅದನ್ನೇ ಮಾಡೋದವರು. ನೋಡಿ, ಇಬ್ಬರು ಮಕ್ಕಳನ್ನು ಸುಧಾರಿಸ್ಕೊಂಡು ಅಡುಗೆ ಮಾಡ್ಕೊಳ್ಳೋ ಅಷ್ಟರೊಳಗೆ ಊರಿಂದ ನಮ್ಮ ಅಕ್ಕ ಬಂದಳು. ಅಕ್ಕ ಅಂದರೆ ನಮ್ಮ ದೊಡ್ಡಮ್ಮನ ಮಗಳು. ಹಬ್ಬಕ್ಕೆ ಅಂತ ಬಂದರು. ಅಷ್ಟರಲ್ಲಿ ಸಂಜೆ ಆಗಿತ್ತು. ಆಮೇಲೆ ಇಬ್ಬರು ಮಕ್ಕಳನ್ನು ರೆಡಿ ಮಾಡಿ ನಾವು ರೆಡಿ ಆದ್ವಿ. ಸೊ ನಾನು ಈ ಥರ ಸ್ವಲ್ಪ ಸಿಂಪಲ್ಲಾಗೇ ರೆಡಿ ಆಗಿದ್ದೆ. ಮೈಸೂರು ಸಿಲ್ಕ್ ಸ್ಯಾರಿ, ಸಿಂಪಲ್ ವೇರ್. ನನ್ನ ಮಗಳು ಮತ್ತು ನನ್ನ ಸೊಸೆ ಇಬ್ಬರು ಫುಲ್ ಖುಷಿಯಾಗಿದ್ದಾರೆ. ಅವತ್ತು ಖುಷಿ ಆಯ್ತು ನೋಡಿ.
ಇದು ನಮ್ಮಮ್ಮ, ನಮ್ಮಕ್ಕ, ನನ್ನ ಮಗಳು, ನನ್ನ ಸೊಸೆ. ಚೆನ್ನಾಗಿತ್ತು. ಇದೇ ದೇವರು ಫ್ರೆಂಡ್ಸ್, ಗುಳ್ಳಮ್ಮ ದೇವಿ ಅಂತ. ಈ ದೇವರಿಂದೇ ಹಬ್ಬ ಆಗಿತ್ತು, ತುಂಬ ಪವರ್ಫುಲ್. ಈ ಸಲದ ಹಬ್ಬದ ಲೈಟಿಂಗ್ಸ್ ನೋಡಿ ತುಂಬ ಖುಷಿಯಾಯಿತು. ತುಂಬಾ ಜೋರಾಗೆ ಇಟ್ಟಿದ್ರು ಹಬ್ಬ, ಯಾಕಂದರೆ 6 ವರ್ಷ ಆಗಿತ್ತು ಈ ದೇವರಿಂದ ಹಬ್ಬ ಮಾಡಿ. ಸೊ ತುಂಬ ಲೈಟಿಂಗ್ಸ್ ಎಲ್ಲ ಸಖತ್ತಾಗೇ ಇತ್ತು. ಸೊ ಎಲ್ಲರೂ ದೇವರಿಗೆ ಮಡ್ಲಕ್ಕಿ, ಹೂವು, ಹಣ್ಣು, ಕಾಯಿ ಎಲ್ಲ ತಂದು ಕೊಡ್ತಾ ಇದ್ದಾರೆ. ಅಲ್ಲಿ ಸ್ಕೂಲ್ ಡೇಸ್ ಫ್ರೆಂಡ್ಸ್ ಇಬ್ಬರು ಸಿಕ್ಕರು, ಮಾತಾಡಿಸಿ ನೋಡಿ ಖುಷಿಯಾಯಿತು. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.